ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇಶದಾದ್ಯಂತ ಸಂಚಲನವನ್ನ ಸೃಷ್ಟಿ ಮಾಡಿದ್ದ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್. SIT ಅಧಿಕಾರಿಗಳು ಪೆನ್ ಡ್ರೈವ್ ಮತ್ತೆ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದರ ಕುರಿತಾಗಿ ಜಾಡು ಹಿಡಿದು ಅವರ ಪತ್ತೆಗಾಗಿ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ SIT ಅಧಿಕಾರಿಗಳಿಗೆ ಕೆಲ ಹಾರ್ಡ್ ಡಿಸ್ಕ್ಗಳು ಸಿಕ್ಕಿದೆ. ಪೆನ್ ಡ್ರೈವ್ ಹಾರ್ಡ್ ಡಿಸ್ಕ್ ಸಿಕ್ಕಿದೆ ದಾಳಿಯ ವೇಳೆ. ಕೇಸ್ ಸಂಬಂಧ ನಿನ್ನೆ ಹಲವು ಕಡೆ ದಾಳಿಯನ್ನ SIT ಅಧಿಕಾರಿಗಳು ಮಾಡಿದ್ರು. ಹಾಸನದಲ್ಲಿ ಮಾಡಿದ್ರು, ಬೆಂಗಳೂರು ಸೇರಿದಂತೆ ಹಲವು ಸ್ಥಳಗಳಲ್ಲಿ SIT ಅಧಿಕಾರಿಗಳ ತಂಡ ದಾಳಿ ಮಾಡಿತ್ತು. ಪ್ರೀತಮ್ ಗೌಡ ಆಪ್ತರು ಅರೆಸ್ಟ್ ಆದವರ ಮನೆಗಳಲ್ಲೂ ಕೂಡ ದಾಳಿಯನ್ನ ಮಾಡಿದ್ರು. ಬಿಜೆಪಿ ಕಚೇರಿ ಮೇಲೂ ಕೂಡ ನಿನ್ನೆ ಹಾಸನದಲ್ಲಿ ದಾಳಿ ಮಾಡಿದ್ರು. ಸದ್ಯ ಎಲ್ಲವನ್ನು ಕೂಡ ವಶಕ್ಕೆ ಪಡೆದು FSLಗೆ ರವಾನೆ ಮಾಡಲಾಗಿದೆ. ಕೆಲ ಹಾರ್ಡ್ ಡಿಸ್ಕ್ ಮತ್ತೆ ಕೆಲ ಪೆನ್ ಡ್ರೈವ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಏನಾದರೂ ಆ ಸಂಬಂಧ ಮಾಹಿತಿ ಸಿಗುತ್ತಾ ಅನ್ನೋದನ್ನ SIT ಅಧಿಕಾರಿಗಳು ಈಗ ತನಿಖೆ ಮಾಡ್ತಾ ಇದ್ದಾರೆ. SIT ಅಧಿಕಾರಿಗಳ ತನಿಖೆಯಲ್ಲಿ ನಿನ್ನೆ ಪತ್ತೆಯಾದಂಥ 10 ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್ ಇವತ್ತು ಪರಿಶೀಲನೆ ನಡೀತಾ ಇದೆ. ನಿನ್ನೆ ಬೆಂಗಳೂರು ಮತ್ತು ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅಧಿಕಾರಿಗಳು ದಾಳಿ ಮಾಡಿದ್ರು. ಒಟ್ಟಾರೆ ದೇಶಾದ್ಯಂತ ಸಂಚಲನವನ್ನು ಸೃಷ್ಟಿ ಮಾಡಿದ್ದ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ಸೆಕ್ಸ್ ಸ್ಕ್ಯಾಂಡಲ್ನ ಪೆನ್ ಡ್ರೈವ್ ವಿಚಾರ ಈಗ ದೊಡ್ಡ ಸುದ್ದಿ ಆಗ್ತಾ ಇದೆ. ಪ್ರಜ್ವಲ್ ಕಣ್ಮರೆಯಾಗಿದ್ದಾರೆ, ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ಅವರ ಹುಡುಕಾಟದಲ್ಲಿ ಇದೆ SIT ಅಧಿಕಾರಿಗಳ ತಂಡ. ಆ ಸಂಬಂಧ SIT ಅಧಿಕಾರಿಗಳು ಕೆಲ ಕಡೆಗಳಲ್ಲಿ ರೇಡ್ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನದ ಮಾಜಿ ಶಾಸಕರ ಬೆಂಬಲಿಗರು ಅವರನ್ನು ವಶಕ್ಕೂ ಕೂಡ ಪಡ್ಕೊಂಡಿದ್ದಾರೆ. ಈಗ ಅವರ ಕಚೇರಿ ಸೇರಿದಂತೆ ಬೆಂಗಳೂರು ಮತ್ತು ಹಾಸನದ ಹಲವೆಡೆ SIT ಅಧಿಕಾರಿಗಳ ತಂಡ ದಾಳಿ ಮಾಡಿ ಕೆಲ ಮಹತ್ವದ ಸಾಕ್ಷಿಯನ್ನು ವಶಕ್ಕೆ ಪಡೆದಿದೆ ಅನ್ನೋದ್ರ ಬಗ್ಗೆ ಈಗ ಡೀಟೇಲ್ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಮಾದೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, SIT ಅಧಿಕಾರಿಗಳ ತನಿಖೆಯ ಪ್ರೋಗ್ರೆಸ್ ಏನು ಮಾದೇಶ್? ರಂಜಿತ್, ಈಗಾಗಲೇ ಪ್ರಜ್ವಲ್ ರೇವಣ್ಣ ವಿರುದ್ಧ ಬಂದಿರುವಂಥ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ತನಿಖೆಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 4-5 ಟೀಮ್ಗಳು ಅವರ ವಿರುದ್ಧದ ತನಿಖೆಗೆ ಮುಂದಾಗಿದೆ. ಈಗಾಗಲೇ ತನಿಖಾ ವೇಳೆಯಲ್ಲಿ ಏನೆಲ್ಲ ಎವಿಡೆನ್ಸ್ಗಳು ಸಿಗುತ್ತೆ, ಜೊತೆಗೆ ಬೇರೆ ಬೇರೆ ಆರೋಪಿಗಳು ಯಾರ ಹೆಸರೆಲ್ಲ ಕೇಳಿಬರುತ್ತೆ ಅಂಥವರ ವಿರುದ್ಧ ತನಿಖೆಯನ್ನು ಮಾಡ್ತಿದ್ದಾರೆ, ಅವರನ್ನು ಅರೆಸ್ಟ್ ಮಾಡ್ತಿದ್ದಾರೆ. ಜೊತೆಗೆ ವಿಚಾರಣೆ ನಡೆಸಿ ಅವರ ಬಳಿ ಪತ್ತೆಯಾಗ್ತಿರುವಂತಹ ಒಂದಷ್ಟು ವಸ್ತುಗಳನ್ನು ವಶಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ತನಿಖಾ ಹಂತದ ಚುರುಕು ಹೇಗಿದೆ ಅಂದರೆ, ನಿನ್ನೆ ಕೂಡ ಬೆಂಗಳೂರು ಮತ್ತು ಹಾಸನ ಸೇರಿದಂತೆ ಹಲವು ಕಡೆ ದಾಳಿ ನಡೆಸಿ SIT ಅಧಿಕಾರಿಗಳು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈಗಾಗಲೇ ಅರೆಸ್ಟ್ ಆಗಿರುವಂತಹ ಅಂದರೆ ಮಾಜಿ ಶಾಸಕರಿಗೆ ಆಪ್ತರನ್ನು ಅರೆಸ್ಟ್ ಮಾಡಿದರು, ಇಬ್ಬರನ್ನು ಕೂಡ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿದರು. ಆ ಇಬ್ಬರಿಗೂ ಸೇರಿದಂಥ ಮನೆಗಳಾಗಿರ್ಬೋದು, ಸ್ಥಳಗಳೇ ಆಗಿರ್ಬೋದು, ಜೊತೆಗೆ ಅವರು ಹೇಳಿರುವಂಥ ಅಂದರೆ ವಿಚಾರಣೆ ವೇಳೆ ಬಾಯ್ಬಿಟ್ಟಿರುವಂಥ ಒಂದಷ್ಟು ಸ್ಥಳಗಳಲ್ಲಿ ಈಗಾಗಲೇ ದಾಳಿ ನಡೆಸಿ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಿದರು. ಈ ವೇಳೆ 10 ಪೆನ್ ಡ್ರೈವ್ಗಳು ಹಾಗೂ 1 ಹಾರ್ಡ್ ಡಿಸ್ಕ್ ಸಿಕ್ಕಿದೆ ಅಂತೇಳಿ ಗೊತ್ತಾಗಿದೆ. ಅವುಗಳನ್ನು ಈಗಾಗಲೇ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡುವಂಥ ಕೆಲಸಕ್ಕೆ SIT ಅಧಿಕಾರಿಗಳು ಮುಂದಾಗಿದ್ದಾರೆ. ಈಗಾಗಲೇ 2-3 ಪ್ರಕರಣಗಳು ದಾಖಲಾಗಿದೆ. ಒಂದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಮತ್ತು ರೇಪ್ ಕೇಸ್ ಆಗಿರ್ಬೋದು, ಜೊತೆಗೆ ಕಿಡ್ನಾಪ್ ಕೇಸ್ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿದೆ. ಜೊತೆಗೆ ಪೆನ್ ಡ್ರೈವ್ ಹಂಚಿಕೆ ವಿಚಾರವೂ ಕೂಡ ಇಲ್ಲಿ ಸಾಕಷ್ಟು ಸದ್ದು ಮಾಡ್ತಿದೆ. ಯಾರು ಈ ವಿಡಿಯೋಗಳನ್ನು ಹರಿಬಿಟ್ರು, ಪೆನ್ ಡ್ರೈವ್ಗಳನ್ನು ಯಾರು ಶೇರ್ ಮಾಡಿದ್ರು, ಈ ಒಂದು ವಿಚಾರವೂ ಕೂಡ ಇದರ ತನಿಖೆ ಕೂಡ SIT ಅಧಿಕಾರಿಗಳು ತುಂಬ ಫೋಕಸ್ ಮಾಡಿ ಅದನ್ನು ತನಿಖೆ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ಪೆನ್ ಡ್ರೈವ್ ಹಂಚಿಕೆ ಆರೋಪದಡಿ 4-5 ಜನರ ಹೆಸರುಗಳು ಕೂಡ ಇಲ್ಲಿ ಕೇಳಿ ಬಂದಿದೆ. ಒಂದು ಕಡೆ ಕಾಂಗ್ರೆಸ್ಗೆ ಲಿಂಕ್ ಇರುವಂಥ ಒಂದಷ್ಟು ಜನ ಆಗಿರ್ಬೋದು, ಜೊತೆಗೆ ಮಾಜಿ ಶಾಸಕರ ಆಪ್ತರು ಈಗಾಗಲೇ ಪತ್ತೆಯಾಗಿರುವಂಥ ಅಂದರೆ ಮಾಜಿ ಶಾಸಕರ ಆಪ್ತರ ಬಳಿ ಪತ್ತೆಯಾಗಿರುವಂತಹ ಒಂದಷ್ಟು ಪೆನ್ ಡ್ರೈವ್ ಮತ್ತು ಹಾರ್ಡ್ ಡಿಸ್ಕ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. FSLಗೆ ಕಳಿಸಲಾಗಿದೆ. ಮುಂದೇನಾಗುತ್ತೆ ಕಾದು ನೋಡಬೇಕಿದೆ ರಂಜಿತ್. ಓಕೆ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.